ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಇವತ್ತು ಒಂದು ರುಚಿಯಾಗಿರುವಂಥ ಸೈಡ್ ಡಿಶ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಬದನೆಕಾಯಿ ಇಷ್ಟ ಇಲ್ಲ ಅನ್ನೋರ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬ ರುಚಿಯಾಗುವಂಥ ಒಂದು ಬದನೆಕಾಯಿಯ ರೆಸಿಪಿ. ಸೊ ಬದನೆಕಾಯಿಂದ ಮಾಡುವಂಥ ಈ ಗೊಜ್ಜನ್ನು ನೀವು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥ ವಿಧಾನ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬದನೆಕಾಯಿ ಗೊಜ್ಜಿಗೆ ಮೊದಲನೇದಾಗಿ ಮಸಾಲ ಹುರ್ಕೊಂಬೇಡ. ಮಸಾಲೆಗೆ ಹುರಿಯೋದಕ್ಕೋಸ್ಕರ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ 1 ಈರುಳ್ಳಿ, 3 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕಿದ್ದೀನಿ. ಕಡಲೆಬೀಜ ನಾನು ಮೊದಲೇ ಹುರಿದಿಟ್ಕೊಂಡಿದ್ದೀನಿ. ಹುರಿದಿಲ್ಲ ಅಂದ್ರೂ ತೊಂದರೆ ಇಲ್ಲ, ಈ ಟೈಮಲ್ಲಿ ನೀವು ಹುರ್ಕೋಬೋದು. ಅನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಸ್ಪೂನಷ್ಟು ಜೀರಿಗೆ, 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉದ್ದಕ್ಕಿರೋದ್ರಿಂದ ಮುರಿದು ಹಾಕೋಣ, ಮತ್ತೆ ನಮ್ಗೆ ಇದು ಗ್ರೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದ್ರ ಜೊತೆಗೆ ಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಸಣ್ಣ ಉರಿನಲ್ಲಿ ಇದನ್ನು ಬಾಡಿಸ್ಕೋಬೇಕು. ಇದು ಸ್ವಲ್ಪ ಮೆತ್ತಗಾಗಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ನೀವು ಎಷ್ಟು ಜಾಸ್ತಿ ಹಾಕೊಂಡ್ರು ಅಷ್ಟೇ ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಇದು ಸ್ವಲ್ಪ ಸೊಪ್ಪೆಲ್ಲ ಮೆತ್ತಗಾಗೋವರೆಗೂ ಮಾತ್ರ 1 ನಿಮಿಷ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಮಸಾಲ ರೆಡಿ ಆಯಿತು. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಗ್ರೈಂಡ್ ಮಾಡ್ಕೊಂಡ ನಂತರ ಅದೇ ಬಾಣಲಿನಲ್ಲೇ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಒಗ್ಗರಣೆಗೋಸ್ಕರ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಅದೆರಡು ಸಿಡಿದ ನಂತರ ಅರ್ಧ ಕೆಜಿಯಷ್ಟು ಬದನೆಕಾಯಿನ ಹಾಕಿದ್ದೀನಿ. ಬದನೆಕಾಯಿ ಈ ರೀತಿ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕಿದ್ದೀನಿ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಒಳಗಡೆವರೆಗೂ ಚೆನ್ನಾಗಿ ಮಸಾಲ ಹಿಡಿಯುತ್ತೆ, ಚೆನ್ನಾಗಿ ಬೇಯುತ್ತೆ. ಜೊತೆಗೆ ಒಳಗಡೆ ಏನಾದರೂ ಹಾಳಾಗಿದ್ರೂ ಕೂಡ ಗೊತ್ತಾಗುತ್ತೆ. ಅನಂತರ ಬದನೆಕಾಯಿ ಹಾಕಿದ್ಮೇಲೆ ರುಚಿಗೆ 1 ಟೀ ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಬದನೆಕಾಯಿ ಮೇಲ್ಗಡೆ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಮಾತ್ರ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಣ. ನೋಡಿ ಈ ರೀತಿ ಆಗಿದೆ. ಇಷ್ಟ ಆದರೆ ಸಾಕು. ಅನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಸೇರಿಸ್ಕೋಬೇಕು. ಈ ಮಸಾಲೆ ಜೊತೆಗೇ ಬದನೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಾಗೆ ಈ ಟೈಮಲ್ಲಿ ಉರಿ ಕಡಿಮೆ ಇಟ್ಕೋಬೇಕು. ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಹಾರ್ತಿರುತ್ತೆ, ಮೇಲ್ಗಡೆ ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಮಿಕ್ಸಿ ಜಾರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಈ ಮಸಾಲೆಗೆ ಸೇರಿಸಿದ್ದೀನಿ. ಇದು ಕುದಿಬೇಕು ಚೆನ್ನಾಗಿ. ಇನ್ನು ಗೊಜ್ಜೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ಅಷ್ಟರಲ್ಲಿ ಬದನೆಕಾಯಿ ಕೂಡ ಬೇಯಬೇಕು. ಸಣ್ಣ ಉರಿನಲ್ಲೇ ಮುಚ್ಚಿಟ್ಟು ಮಧ್ಯ ಮಧ್ಯ ಈ ರೀತಿ ಲಿಡ್ ಓಪನ್ ಮಾಡಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹಿಡಿದೆಲ್ಲ ಇರೋ ಹಾಗೆ ಸ್ವಲ್ಪ ಅವಾಗವಾಗ ಸ್ಟೇರ್ ಮಾಡ್ಕೊತಿರ್ಬೇಕು. ಕಡಲೆಬೀಜ ಹಾಕಿರೋದ್ರಿಂದ ಕೆಲವೊಮ್ಮೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿದು ಕುದಿಬೇಕು. ಹಾಗೆ ಇದು ಕುದೀತಾ ಹೋದಂಗೆ ಬಣ್ಣ ಕೂಡ ಇನ್ನೂ ಡಾರ್ಕ್ ಆಗ್ತಾ ಹೋಗುತ್ತೆ. ಗ್ರೀನ್ ಕಲರ್ ಇರೋದು ಇನ್ನೂ ಡಾರ್ಕ್ ಗ್ರೀನ್ ಆಗುತ್ತೆ. ಗೊಜ್ಜು ಕೂಡ ನೋಡಿ ಗಟ್ಟಿಯಾಗಿದೆ. ಸೊ ಇಷ್ಟರಲ್ಲಿ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಟೇಸ್ಟ್ ಚೆಕ್ ಮಾಡ್ಕೋಬೋದು. ಹಾಗೆ ಖಾರಕ್ಕೆ ಇನ್ನು ಸ್ವಲ್ಪ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಫಸ್ಟ್ ನಾವು ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಿ, ಅದಕ್ಕೆ ತಕ್ಕಷ್ಟು ನೋಡಿಕೊಂಡು ನಾವು ರೆಡ್ ಚಿಲ್ಲಿ ಪೌಡರ್ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಹಾಕೋಬೋದು ಅಥವಾ ನಾನ್ ವೆಜ್ ಮಸಾಲ ಅಥವಾ ಚಿಕನ್ ಮಟನ್ ಮಸಾಲ ಹಾಕೋಬೋದು. ಇದು ನಮ್ಮ ಹೋಮ್ ಮೇಡ್ ಮಸಾಲ ನಾನಿಲ್ಲಿ ಹಾಕಿದ್ದೀನಿ. ನಾನ್ ವೆಜ್ ಮಸಾಲ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ನಾವು ಇದನ್ನು ಸ್ವಲ್ಪ ಎಣ್ಣೆ ತೇಲ್ ಬರೋವರೆಗೂ ಮತ್ತೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಈ ಹದಕ್ಕೆ ಬಂದರೆ ಸಾಕು. ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಿರೋದ್ರಿಂದ ಈ ಕನ್ಸಿಸ್ಟೆನ್ಸಿಲಿ ನಾನು ಬೇಯಿಸ್ಕೊಂಡಿದ್ದೀನಿ. ನೀವು ಅನ್ನಕ್ಕೆ ಮಾಡ್ಕೊಳ್ಳೋದಾದರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿದೆ ಗೊಜ್ಜು. ಮತ್ತು ಈ ಬದನೆಕಾಯಿ ಎಲ್ಲ ಬೆಂದ ಮೇಲೆ ತುಂಬ ಒಳ್ಳೆ ಘಮನೂ ಇರುತ್ತೆ. ರುಚಿ ಮಾತ್ರ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ರುಚಿ ಕೊಡುತ್ತೆ. ಖಂಡಿತ ಒಂದ್ಸತಿ ನೀವು ಬದನೆಕಾಯಿಯಿಂದ ಈ ಗೊಜ್ಜಿನ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ರೊಟ್ಟಿಗೆ, ಅನ್ನಕ್ಕೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಸೊ ಮೇಲ್ಗಡೆಯಿಂದ ಸರ್ವ್ ಮಾಡೋವಂಥ ಟೈಮಲ್ಲಿ ಸ್ವಲ್ಪ ಪನ್ನೀರ್ನ ಈ ರೀತಿ ಗ್ರೇಟ್ ಮಾಡಿ ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅನಂತರ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಸರ್ವ್ ಮಾಡಿ. ರೆಸಿಪಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.